ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ? ಇವತ್ತು ನಾವು ಒಂದು ಗುಜ್ಜೆ ಕೊಯ್ಲಿಕ್ಕೆ ಹೋಗ್ತಾ ಇದ್ದೇವೆ. ಗುಜ್ಜೆ ಅಂದರೆ ಎಳೆಯ ಹಲಸಿನಕಾಯಿ. ಇವತ್ತು ಅದರದ್ದೊಂದು ಪತ್ರೊಡೆ ಮಾಡುವ ಅಂತೇಳಿ ನೋಡಿ, ಫ್ರೆಶ್ ಆಗಿ ಗುಜ್ಜೆ ಕೊಯ್ದು ತೋರಿಸ್ತಾ ಇದ್ದೇನೆ ನಾನು. ಆದಷ್ಟು ಎಳೆಯ ಗುಜ್ಜೆ ಆದರೆ ಒಳ್ಳೆಯದು. ನಾನು ಸಣ್ಣದು ಅಂತೇಳಿ ಹುಡುಕಿ ಇಟ್ಕೊಂಡು ಬಂದೆ, ಆದರೆ ನಮ್ಮಲ್ಲಿ ಗುಜ್ಜೆ ಬಿಟ್ಟು ಸುಮಾರು ಸಮಯ ಆಯಿತು, ಒಂದೂವರೆ ತಿಂಗಳಿಂದ ಮೇಲೆ ಆಯಿತು. ಅದೆಲ್ಲ ಈಗ ಸ್ವಲ್ಪ ಬಲ್ತಿದೆ, ಆದರೂ ಚೆನ್ನಾಗಿ ಬಂತು ನನಗೆ ಪತ್ರೊಡೆ. ಈಗ ನೋಡಿ, ನಾನು ಇರೋದರಲ್ಲಿ ಸಣ್ಣದನ್ನು ಹುಡುಕಿ ಕೊಯ್ತಾ ಇದ್ದೇನೆ. ಇದೆಲ್ಲಕ್ಕಿಂತ ಸಣ್ಣದಿತ್ತು, ಹಾಗೆ ಹದ ಬೆಳೆದಿತ್ತು. ತುಂಬ ಎಳೆಯೋದು ಅಲ್ಲ, ತುಂಬ ಬಲ್ತಿರೋದು ಅಲ್ಲ, ಹದ ಬೆಳೆದಿರುವ ಗುಜ್ಜೆ ಆಗಬೇಕು. ಇದಕ್ಕೆ ಒಳಗಡೆ ಬೀಜದ ಸುತ್ತ ಇರುವ ಸಿಪ್ಪೆ ಗಟ್ಟಿ ಆಗಬಾರ್ದು. ಹಾಗೆಯೇ ತುಂಬ ಎಳೆಯದಾದರೆ ಅದು ಕನ್ನರ್ ಆಗ್ತದೆ. ಈಗ ಇದಕ್ಕೆ ಬಾಳೆ ಬೇಕಲ್ಲ, ಅದನ್ನು ಬಾಳೆಯನ್ನು ಒಂದು ಸ್ವಲ್ಪ ಕೊಯ್ದುಕೊಳ್ತೇನೆ. ಅಲ್ಲೇ ಪಕ್ಕದಲ್ಲೇ ಬಾಳೆ ಇದೆ, ಅದನ್ನು ಬೇಕಾದಷ್ಟು ಒಂದು 8-10 ಎಲೆ ಕೊಯ್ದುಕೊಳ್ತಾ ಇದ್ದೇನೆ. ಬಾಳೆ ಎಲೆಯನ್ನು ಹಾಗೆ ತಂದು ಚೆನ್ನಾಗಿ ತೊಳ್ಕೊಳ್ಬೇಕು. ಈಗ ಎಲ್ಲ ಕಡೆ ಎಳೆ ಹಲಸಿನಕಾಯಿ ಬಿಡಲಿಕ್ಕೆ ಶುರುವಾಗಿದೆ ಅಷ್ಟೇ. ವಿಯೆಟ್ನಾಂ ಮಾರ್ಲಿ ಇರುವಲ್ಲಿ ಮಾತ್ರ ಹಲಸಿನಕಾಯಿ ಸ್ವಲ್ಪ ಬೆಳೆದಿದೆ, ಕೆಲವು ಕಡೆ ಹಣ್ಣು ಕೂಡ ಆಗಿದೆ ಅಂತೇಳಿ ಕೇಳಲ್ಪಟ್ಟೆ ನಾನು. ನಮ್ಮಲ್ಲಿ ಹಣ್ಣಾಗಲಿಲ್ಲ, ಆದರೆ ಬೆಳೆದಿದೆ ಅದು. ಇದೀಗ ನಾನು ಸಣ್ಣದಂತೇಳಿ ತಂದದ್ದು ನೋಡಿ, ಅದು ಭಾಗ ಮಾಡಿ ಆಗುವಾಗ ಬೀಜ ಒಂದು ಸ್ವಲ್ಪ ದೊಡ್ಡದಾಗಿತ್ತು. ನಾನು ಒಳ್ಳೆದಾಗಲಿಕ್ಕಿಲ್ಲ ಅಂತ ಅಂದ್ಕೊಂಡೆ, ಆದರೆ ಅದು ಚೆನ್ನಾಗೇ ಬಂತದು. ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ಮೊದಲಿಗೆ ಅದನ್ನು ಕಟ್ ಮಾಡಿಕೊಂಡು ಅದರ ಮಧ್ಯದ ದಂಟು ಹಾಗೂ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ತೆಗೆದು ನಂತರ ನೀರಿಗೆ ಹಾಕ್ಕೊಳ್ಬೇಕು, ಇಲ್ಲದಿದ್ದರೆ ಅದು ಸ್ವಲ್ಪ ಕಪ್ಪಾಗ್ತದೆ. ಅದಕ್ಕೋಸ್ಕರ ನೀರಿಗೆ ಹಾಕಿಕೊಳ್ಳೋದು. ಈಗ ಇದನ್ನು ಕಟ್ ಮಾಡಲಿಕ್ಕೆ ಇದರಲ್ಲಿ ಈ ಸಾಧನದಲ್ಲಿ ಆಗೋದಿಲ್ಲ. ಚಾಕು ತಗೊಂಡು ಅದನ್ನು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಇದರಲ್ಲಿ ತುಂಬ ಸಣ್ಣದಾಗಿ ಹೆಚ್ಚಲಿಕ್ಕೆ ಆಗೋದಿಲ್ಲ, ಇಲ್ಲ ಕತ್ತಿಯಲ್ಲಿ ಕೊಚ್ಚಿಕೊಳ್ಬೇಕು. ಕೆಲಸದವ್ರ ಹತ್ರ ಹೇಳಿದ್ರೆ ಅವರು ಕೊಚ್ಚಿ ಕೊಡ್ತಾರೆ, ನಾನು ಹೇಳಲಿಲ್ಲ, ನಾನೇ ಕಟ್ ಮಾಡಿಕೊಂಡೆ. ಈ ಥರ ನೋಡಿ, ಚಾಕು ತಗೊಂಡು ತೆಳ್ಳಗೆ ಕಟ್ ಮಾಡಿಕೊಳ್ಬೇಕು. ಇಲ್ಲ ಕರೆಂಟಿನ ಚಾಪರ್ ಇದ್ದರೆ ಅದರಲ್ಲಿ ಕೂಡ ಕಟ್ ಮಾಡಲಿಕ್ಕೆ ಆಗ್ತದೆ. ನಮಗೆ ಕರೆಂಟ್ ಇರಲಿಲ್ಲ ಇವತ್ತು, ಹಾಗಾಗಿ ನಾನು ಕೈಯಲ್ಲೇ ಕಟ್ ಮಾಡಬೇಕಾಯಿತು. ನೋಡಿ, ಈ ಥರ ತೆಳ್ಳಗೆ ಕಟ್ ಮಾಡಿ ಪುನಃ ಇನ್ನೊಂದು ಅಡ್ಡಕ್ಕೆ ಕಟ್ ಮಾಡಿಕೊಂಡು ಮತ್ತೆ ಪುನಃ ಅದನ್ನು ಸಣ್ಣದಾಗಿ ನೋಡಿ ಈ ಥರ ಹೆಚ್ಚಿಕೊಳ್ಬೇಕು. ಎಷ್ಟು ಸಣ್ಣದಾಗ್ತದೆ ಅಷ್ಟು ಸಣ್ಣಕ್ಕೆ ಹೆಚ್ಚಿಕೊಳ್ಬೇಕು. ದೊಡ್ಡದಾದರೆ ನಿಮಗೆ ಪತ್ರೊಡೆ ಮಾಡುವಾಗ ಅದು ಸರಿಯಾಗಿ ಬೇಯುವುದಿಲ್ಲ, ಹಾಗೆಯೇ ದೊಡ್ಡ ದೊಡ್ಡ ತುಂಡು ಬಾಯಿಗೆ ಸಿಗ್ತದೆ. ನೋಡಿ, ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ನಾನು ತಂದ ಹಲಸಿನಕಾಯಿ ಅರ್ಧ ಮಾತ್ರ ಮಾಡಿಕೊಂಡದ್ದು. 3 ಕಪ್ ಅಕ್ಕಿ ಹಾಕ್ಕೊಂಡಿದ್ದೇನೆ ನಾನು. 4 ಕಪ್ಪಷ್ಟು ಹೋಳು ತಗೊಂಡಿದ್ದೇನೆ. ಈಗ ತಂದ ಬಾಳೆಯನ್ನು ನೋಡಿ ಈ ಥರ ಗ್ಯಾಸ್ ಆನ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡಿ, ಇಲ್ಲದಿದ್ದರೆ ಹಸಿ ಇದ್ದರೆ ಅದು ಹರಿದು ಹೋಗ್ತದೆ ನಾವು ಮಡಚುವಾಗ. ಅದಕ್ಕೋಸ್ಕರ ನೋಡಿ ಈ ಥರ ಬಿಸಿ ಮಾಡಿಕೊಳ್ಬೇಕು. ನಾನು ಅದನ್ನು ಕೂಡ ತೋರಿಸ್ತಾ ಇದ್ದೇನೆ. ನಂತರ ಬಾಳೆ ಬಿಸಿ ಮಾಡಿದ ನಂತರ ನೀರು ಬಿಸಿ ಆಗಲಿಕ್ಕೆ ಇಡಿ, ನಾವು ಇಡ್ಲಿ ಮಾಡೋ ಪಾತ್ರೆಯಲ್ಲಿ. ನಂತರ ಇದಕ್ಕೆ ನೋಡಿ ಬೇಕಾಗುವ ಮಸಾಲೆಗಳು: ಒಂದು 8ರಿಂದ 10 ಮೆಣಸು, ರುಚಿಗೆ ಬೇಕಾದ ಉಪ್ಪು, ಬೆಲ್ಲ ಇಲ್ಲಿ ಆಪ್ಷನಲ್ಲು, ಬೇಕು ಅಂತಾದರೆ ಹಾಕ್ಕೊಳ್ಬೋದು, ಬೇಡದವರು ಸ್ಕಿಪ್ ಮಾಡಿಕೊಳ್ಬೋದು. ಒಂದು ಸಣ್ಣ ಲಿಂಬೆ ಗಾತ್ರದ ಹುಣಸೆ ಹಣ್ಣು, 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆಯೇ ಒಂದು 3 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ. ನನಗೆ ಇಂಗು ತೋರಿಸಲಿಕ್ಕೆ ಮರ್ತೋಯಿತು, ಇಂಗು ಹಾಕಿದ್ದೇನೆ ನಾನು, ಒಂದು 1/4 ಟೀ ಸ್ಪೂನಷ್ಟು ಇಂಗು. 3 ಕಪ್ಪಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಿದ್ದೇನೆ. ಈಗ ಇಲ್ಲಿ ನೀವು 2 ಆಪ್ಷನಲ್ಲಿ ಮಾಡ್ಬೋದು. ಒಂದು ಉದ್ದಿನಬೇಳೆ ಹಾಕಿ, ಉದ್ದಿನಬೇಳೆ ಇಷ್ಟ ಇಲ್ಲದವರು ಕಾಯಿ ಹಾಕಿ ಮಾಡ್ಬೋದು. ನಾನಿಲ್ಲಿ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ನೆನೆ ಹಾಕ್ಕೊಂಡಿದ್ದೇನೆ. ನನಗೆ ಕಾಯಿ ಹಾಕಿ ಬೇಡ ಇವತ್ತು, ಹಾಗೆ ನಾನು ಉದ್ದಿನಬೇಳೆ ಹಾಕ್ಕೊಂಡಿದ್ದೇನೆ. ಉದ್ದಿನಬೇಳೆ ಇಷ್ಟ ಇಲ್ಲದವರು ಕಾಯಿ ಹಾಕ್ಕೊಳ್ಬೋದು. ಈಗ ಮಿಕ್ಸರ್ ಜಾರಿಗೆ ಕ್ಲೀನ್ ಮಾಡಿದ ಹುಣಸೆ ಹಣ್ಣು, ಅದರಲ್ಲಿ ಬೀಜ ಎಲ್ಲ ಇರ್ತದೆ, ಅದನ್ನು ತೆಗೆದುಕೊಳ್ಬೇಕು. ಬೆಲ್ಲ ಮತ್ತು ಉಳಿದ ಮಸಾಲೆ ಸಾಮಗ್ರಿಗಳನ್ನು ಹಾಕ್ಕೊಂಡು ಅದನ್ನು ಫಸ್ಟಿಗೆ ತರಿತರಿಯಾಗಿ ಹುಡಿ ಮಾಡಿಕೊಳ್ಬೇಕು. ತರಿತರಿಯಾಗಿ ಹುಡಿ ಮಾಡೋದ್ರಿಂದ ಕರೆಕ್ಟಾಗಿ ಅದು ನುಣ್ಣಗೆ ರುಬ್ಬಿ ಸಿಗ್ತದೆ. ನೋಡಿ, ಇಷ್ಟು ಮಾಡಿಕೊಂಡು ನಂತರ ಇದಕ್ಕೆ ನಾನು ಉದ್ದು ಹಾಕಿಕೊಳ್ತಾ ಇದ್ದೇನೆ. ನೀವು ಕಾಯಿ ಹಾಕೋರಾದರೆ ಉದ್ದಿನ ಬದಲು ಕಾಯಿ ಹಾಕ್ಬೋದು, ಉದ್ದನ್ನು ಸ್ಕಿಪ್ ಮಾಡ್ಬೋದು. ಉದ್ದು ಹಾಕಿದರೆ ಎಂತ ಆಗ್ತದೆ ಅಂದರೆ ಪತ್ರೊಡೆ ಸಾಫ್ಟಾಗಿ ಬರ್ತದೆ, ಇಲ್ಲದಿದ್ದರೆ ಒಂದು ಸ್ವಲ್ಪ ಹಾರ್ಡಾಗಿ ಬರ್ತದೆ. ಕೆಲವರಿಗೆ ನಮ್ಮಲ್ಲೆಲ್ಲ ಹಾರ್ಡಾಗಿದ್ದರೆ ಆಗೋದಿಲ್ಲ, ಅದು ಸಾಫ್ಟ್ ಆಗಿರಬೇಕು, ಹಾಗಾಗಿ ನಾನು ಉದ್ದು ಹಾಕ್ತಾ ಇದ್ದೇನೆ. ಕಾಯಿ ಹಾಕಿದರೆ ಕೂಡ ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು, ಒಂದು ಅರ್ಧ ಗಡಿ ಕಾಯಿ ಹಾಕ್ಕೊಳ್ಬೇಕು, ಆವಾಗ ಅದು ಸಾಫ್ಟಾಗಿ ಬರ್ತದೆ. ನನಗೆ ಇವತ್ತು ಕಾಯಿ ಹಾಕಿದ್ದು ಬೇಡ ಇತ್ತು, ಹಾಗಾಗಿ ನಾನು ಉದ್ದಿನ ಬೇಳೆಯನ್ನೇ ಹಾಕಿದ್ದೇನೆ. ನೋಡಿ, ಈ ಥರ ತರಿತರಿಯಾಗಿ ರುಬ್ಬಿಕೊಂಡ್ರೆ ಸಾಕು. ತುಂಬ ನುಣ್ಣಗೆ ದೋಸೆಗೆ ಅರಿಯುವಾಗೆಲ್ಲ ಅರಿಬೇಕು ಅಂತೇನಿಲ್ಲ. ಮತ್ತು ರುಬ್ಬುವಾಗ ನೀರು ತುಂಬ ಕಡಿಮೆ ಹಾಕಿ, ಅಕ್ಕಿಯಲ್ಲಿರುವ ನೀರು ಸಾಕಾಗ್ತದೆ. ರುಬ್ಲಿಕ್ಕೆ ಆಗಲಿಲ್ಲ ಅಂದರೆ ಒಂದು 2-3 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡ್ರೆ ಇಷ್ಟು ಹದಕ್ಕೆ ರುಬ್ಲಿಕ್ಕೆ ಆಗ್ತದೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಫಸ್ಟಿಗೆ ಮಿಕ್ಸ್ ಮಾಡಿಕೊಳ್ಳಿ, ಇಲ್ಲದಿದ್ದರೆ ಅದು ಸರಿಯಾಗಿ ಮತ್ತೆ ಮಿಕ್ಸ್ ಆಗೋದಿಲ್ಲ. ಮಸಾಲೆ ಒಂದು ಕಡೆ, ಅಕ್ಕಿ ಒಂದು ಕಡೆ, ಉದ್ದಿನಬೇಳೆ ಒಂದು ಕಡೆ ಎಲ್ಲ ಬೇರೆ ಬೇರೆ ಇರ್ತದೆ.
ಆಮೇಲೆ ನೀವು ಕಟ್ ಮಾಡಿದಂತಹ ಹಲಸಿನಕಾಯಿ ನೀವು ಬೇಗ ಕಟ್ ಮಾಡಿ ಇಡ್ತೀರಂತಾದರೆ ಅದನ್ನು ನೀರಲ್ಲಿ ಹಾಕಿ ಇಡಬೇಕು. ನಾನು ಕಟ್ ಮಾಡಿ ಆವಾಗಲೇ ಮಾಡಿದೆ, ಹಾಗಾಗಿ ನೀರಲ್ಲಿ ಏನು ಹಾಕಲಿಲ್ಲ. ನೀರಲ್ಲಿ ಹಾಕಿದರೆ ನೀರು ಸೋಸಿ ಹಾಕ್ಕೊಳ್ಬೇಕು ಅದಕ್ಕೆ, ಇಲ್ಲದಿದ್ದರೆ ನೀರು ಜಾಸ್ತಿ ಆಗ್ತದೆ. ನೋಡಿ, ಹಿಟ್ಟಿನ ಹದ ಹೀಗಿರಬೇಕು. ತುಂಬ ಗಟ್ಟಿ ಕೂಡ ಅಲ್ಲ, ತುಂಬ ತೆಳ್ಳಗೆ ಕೂಡ ಅಲ್ಲ. ತೆಳ್ಳಗೆ ಮಾಡಿದರೂ ಮೆತ್ತಗೆ ಆಗ್ತದೆ, ಗಟ್ಟಿ ಮಾಡಿದರೆ ಪತ್ರೊಡೆ ಕೂಡ ಗಟ್ಟಿ ಆಗ್ತದೆ. ಬಾಳೆಹಣ್ಣು ನೋಡಿ ಈ ಥರ ಹರಿಬೇಕು, ಸಪ್ರ ತುದಿಯಿಂದ ಹೀಗೆ ಎಳಿಬೇಕು, ಆವಾಗ ಅದು ಹರಿಯುವುದಿಲ್ಲ. ಈ ಥರ ನಮಗೆ ಅರ್ಧ ಬಾಳಲಿಕ್ಕೆ ಆಗ್ತದೆ ಬಾಳೆಹಣ್ಣು. ಇದಕ್ಕೀಗ ಒಂದೊಂದು ಸೌಟು ಹಿಟ್ಟು ಹಾಕ್ಕೊಂಡು, ಅಂದರೆ ಬಾಳೆ ನಿಮ್ಮದು ಯಾವ ಸೈಜಲ್ಲಿದೆ ಆ ಸೈಜಲ್ಲಿ ಫೋಲ್ಡ್ ಮಾಡ್ಬೋದು. ನಮ್ಮಲ್ಲೆಲ್ಲ ಮೊದಲು ಹೇಗಿತ್ತು ಅಂತಾದರೆ ಈ ಥರ ಮಾಡುವಾಗ 2 ಸೌಟು ಹಿಟ್ಟು ಹಾಕಿ ದಪ್ಪ ದಪ್ಪ ಮಾಡೋದು. ಪತ್ರೊಡೆ ಅಂದರೆ ಅದು ದಪ್ಪ ದಪ್ಪ ಇರೋದು ಅಂತೇಳಿ ಲೆಕ್ಕ. ನಾವು ಸಣ್ಣವರಿದ್ದಾಗೆಲ್ಲ ಹಾಗೆ ತಿಂತಿದ್ದದ್ದು. ಒಬ್ಬೊಬ್ಬರಿಗೆ ಒಂದೊಂದು ಪತ್ರೊಡೆ ತಿಂದರೆ ಹೊಟ್ಟೆ ಫುಲ್ ಆಗ್ತಿತ್ತು. ಆದರೆ ನಮ್ಮಲ್ಲಿ ಅಷ್ಟು ದಪ್ಪ ಮಾಡಿದರೆ ನಮ್ಮಲ್ಲಿ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ತೆಳ್ಳಗೇನೆ ಮಾಡೋದು ಪತ್ರೊಡೆ. ಕೊಟ್ಟಿಗೆಯನ್ನು ಕೂಡ ನಾನು ತೆಳ್ಳಗೇನೆ ಮಾಡೋದು. ಈ ಥರ ದಪ್ಪ ಬೇಕು ಅಂತ ಹೇಳೋರು 2 ಸೌಟು ಹಿಟ್ಟು ಹಾಕ್ಕೊಳ್ಳಿ. ನನ್ನ ಹಾಗೆ ತೆಳ್ಳಗಿದ್ರೆ ಸಾಕು ಅಂತ ಹೇಳೋರು 1 ಸೌಟು ಹಿಟ್ಟು ಹಾಕ್ಕೊಂಡು ಈ ಥರ ಎಲ್ಲವನ್ನು ಕೂಡ ಮಡಚಿಟ್ಕೊಳ್ಳಿ. ಈಗ ಇಷ್ಟು ಕೆಲಸ ಆಗುವಾಗ ಅಲ್ಲಿ ಬಿಸಿಗಿಟ್ಟ ನೀರು ಬಿಸಿಯಾಗಿರ್ತದೆ. ಇದರ ಮೇಲೆ ಜಾಗ್ರತೆಯಾಗಿಡಿ, ಅಡಿಯಿಂದ ಸೆಕೆ ಬರ್ತಾ ಇರ್ತದೆ, ಅಂದರೆ ಬಿಸಿ ಬರ್ತಾ ಇರ್ತದೆ. ಕೈಗೆಲ್ಲ ಬಿಸಿ ಮುಟ್ಟದೆ ಜಾಗ್ರತೆಯಾಗಿ ಒಂದೊಂದನ್ನೇ ಜೋಡಿಸ್ತಾ ಹೋಗಿ. ಮಧ್ಯದ ತೂತನ್ನು ಹಾಗೆ ಬಿಟ್ಕೊಳ್ಬೇಕು. ನೋಡಿ ಈ ಥರ ಜೋಡಿಸ್ಕೊಳ್ಳಿ, ಆವಾಗ ಅದು ಕರೆಕ್ಟಾಗಿ ಬೇಯ್ತದೆ. ಇಲ್ಲ ನೀವು ತೂತನ್ನು ಬ್ಲಾಕ್ ಮಾಡಿದರೆ ಕೆಲವು ಸತಿ ಮೇಲ್ಗಡೆ ಕೊಟ್ಟಿಗೆ ಬೇಯುವುದಿಲ್ಲ, ಅಂದರೆ ಪತ್ರೊಡೆ ಬೇಯುವುದಿಲ್ಲ. ನಂತರ ಅದಕ್ಕೆ ಈ ಥರ ನೀಟಾಗಿ ಮುಚ್ಚಳ ಮುಚ್ಚಿ ಇನ್ನೀಗ 40ರಿಂದ 45 ನಿಮಿಷ ಮೀಡಿಯಮ್ ಉರಿಯಲ್ಲಿ ಬೇಯಿಸಿದರೆ ಸಾಕು. ತುಂಬ ದೊಡ್ಡ ಉರಿಯಲ್ಲಿ ಬೇಯಿಸಬೇಕು ಅಂತಿಲ್ಲ. 45 ನಿಮಿಷ ಆಗುವಾಗ ನೋಡಿ ಪತ್ರೊಡೆ ಬೆಂದು ರೆಡಿ ಆಯಿತು. ನಮ್ಮ ಬಿಸಿ ಬಿಸಿಯಾದ ಗುಜ್ಜೆಯ ಪತ್ರೊಡೆ ರೆಡಿ ಆಯಿತು. ಇದನ್ನೀಗ ಬಾಳೆ ಎಲೆಗೆ ಹಾಕಿ ಬಿಸಿ ಬಿಸಿ ಪತ್ರೊಡೆಯನ್ನು ಎಣ್ಣೆ ಅಥವಾ ತುಪ್ಪದ ಜೊತೆಗೆ ಹಾಕಿ ನಾವೆಲ್ಲ ತಿನ್ನೋದು ಹಾಗೆ. ಸೈಡಿಗೆ ಒಂಚೂರು ಬೆಲ್ಲದ ಹುಡಿ ಹಾಕಿ ಅದಕ್ಕೆ ಮೇಲಿಂದ ತುಪ್ಪ ಹಾಕಿ, ನಮಗೆ ಎಣ್ಣೆ ಮಾತ್ರ ಸಾಕಾಗ್ತದೆ. ಕೆಲವರಿಗೆ ಸ್ವೀಟ್ ಜಾಸ್ತಿ ಬೇಕಾದವರಿಗೆ ಬೆಲ್ಲದ ಹುಡಿ ಹಾಕಿ ಅದರ ಮೇಲಿಂದ ತುಪ್ಪ ಹಾಕಿ ಸರ್ವ್ ಮಾಡ್ಬೋದು. ಪತ್ರೊಡೆಗೆ ಬೆಸ್ಟ್ ಕಾಂಬಿನೇಷನ್ ಶುದ್ಧ ಕೊಬ್ಬರಿ ಎಣ್ಣೆ. ನಾವೆಲ್ಲ ಮನೆಯಲ್ಲೇ ಕೊಬ್ಬರಿ ಎಣ್ಣೆ ತಯಾರು ಮಾಡ್ತೇವೆ, ಹಾಗಾಗಿ ಅದಕ್ಕೆ ಶುದ್ಧ ಕೊಬ್ಬರಿ ಎಣ್ಣೆ ಅದಕ್ಕೆ ಬೆಸ್ಟ್ ಕಾಂಬಿನೇಷನ್. ನಮ್ಮಲ್ಲಿ ಮಾತ್ರ ತುಪ್ಪ ಹಾಕಿ ತಿನ್ನೋದು. ನೋಡಿ ಈ ಥರ ನಾನು ಈ ಥರ ಎಣ್ಣೆ ಹಾಕಿ ತಿನ್ನೋದು. ನಮ್ಮ ರುಚಿಯಾದ ಎಳೆಯ ಹಲಸಿನಕಾಯಿಯ ಪತ್ರೊಡೆ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ, ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.